ಸರ್ ನಮಸ್ಕಾರ. ಈ ಕಾಲದಲ್ಲಿ ನಿಮ್ಮಂಥವ್ರು ಸಿಗೋದು ತುಂಬ ಕಷ್ಟ. ಯಾಕಂದರೆ ಇದು ನಮ್ಮ ಪೌಚ್ ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ನಮ್ಮದು ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ವೀಡಿಯೋಗೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಇದು ರೋಡ್ ಮೈಕ್ರೋಫೋನ್ ಅಂತ. ಒಂದು 20 ದಿನ ಆಯಿತು ಅಲ್ಲ ನಿಮ್ಮ ಆಟೋಲ್ಲಿ ಕೂತ್ಕೊಂಡು ನಾನು 26ನೇ ತಾರೀಕಲ್ಲಿ ಸರ್ ಆಗಿದೆ. 26ನೇ ತಾರೀಕು ನಿಮ್ಮ ಆಟೋದಲ್ಲಿ ರುಜುಗ್ ಬಂದಿದ್ವೋ ಕೂತಿದ್ವೋ ಆವಾಗ ಮರ್ಬಿಟ್ಟು ಹೊಂಟೋದೆ. ನಾನು ನಿಮಗೆ ಹೆಂಗೆ ಕಂಡಿಡೋದು ಅಂತ ಗೊತ್ತಾಗ್ಲಿಲ್ಲ. ನೀವು ನನಗೆ ಕಂಡಿಡ್ಬಿಟ್ಟು ಫೋನ್ ಮಾಡಿದ್ದೀರಾ ಅಂದರೆ ತುಂಬ ಒಳ್ಳೆತನ ನಿಮ್ಮದ್ರಲ್ಲಿದೆ. ನನಗೆ ಯಾವ ಥರ ನಿಮಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅವತ್ತು. ಹಾಂ, ನಾನು ಅವತ್ತು ಬೇರೆ ಬಾಡಿಗೆ ಏನಾದ್ರು ಹೊಡೆದಿದ್ರೆ ಬೇರೆ ಎತ್ಕೊಳ್ಳೋರು ಇಲ್ಲಿ ಬೇರೆಯವ್ರು ನನಗೆ ಕೊಡೋರು ರಿಟರ್ನ್ ಬಂದು ಕೊಡೋಣ ಅದೊಂದು ಗೊತ್ತಾಯ್ತಿರ್ಲಿಲ್ಲ. ನಾನು ಯಾವುದು ಬಾಡಿಗೆ ಹೊಡಿದೆ ಮನೆಗೆ ಹೊಡೋದೆ. ಹಾಂ, ನೀವು ಹೆಂಗೆ ನಾನು ಫೋನ್ ಪೇದಲ್ಲಿ ನಿಮಗೆ ಪೇಮೆಂಟ್ ಮಾಡಿದ್ದೆ, ನೀವು ಹೆಂಗೆ ಕಂಡಿಡಿದ್ರಿ? ಅದು ಫೋನ್ ಪೇಲಿ ಹೋಗಿ ನಿಮ್ಮ ಕಾಂಟ್ಯಾಕ್ಟ್ ನೋಡಿದೆ, ಅಲ್ಲಿ ಲಾಸ್ಟ್ 4 ನಂಬರ್ ಮಾತ್ರ ಕಾಣ್ತು. ಹಾಂ ಹಾಂ ಹಾಂ, ಮತ್ತೆ ಅಲ್ಲಿ ಸೇವ್ ಕಾಂಟ್ಯಾಕ್ಟ್ ಅಂತ ಇತ್ತು. ಹಾಂ ಹಾಂ ಹಾಂ, ಅದನ್ನ ಸೇವ್ ಮಾಡ್ಕೊಂಡೆ. ಆಗ ನಮ್ಮ ಫುಲ್ ನಂಬರ್ ಬಂದ್ಬಿಡ್ತಲ್ಲ. ಓ ಆವಾಗ ಬರುತ್ತಾ? ನೋಡಿ ನಮಗೆ ಗೊತ್ತಾಗ್ಲಿಲ್ಲ ಅದು. ಸೇವ್ ಕಾಂಟ್ಯಾಕ್ಟ್ ಹೊಡೆದ್ಮೇಲೆ ಫುಲ್ ನಂಬರ್ ಬಂದ್ಬಿಡ್ತದೆ. ಇದು ನಮಗೆ ತುಂಬಾ ಉಪಯೋಗ ಆಗುತ್ತೆ. ಇದಿಲ್ಲ ಅಂದ್ರೆ ನಮಗೆ ಕೆಲಸನೇ ಆಗಲ್ಲ. ಆ ಥರ ಇರುತ್ತೆ. ತುಂಬಾ ಧನ್ಯವಾದಗಳು ನಿಮ್ಮ ಒಳ್ಳೆತನಕ್ಕೆ. ನಿಮಗೆ ದೇವರು ಇನ್ನೂ ಕೊಳ್ಳಿ. ಇಂಥ ಜನ ಈ ಕಾಲದಲ್ಲಿ ಇನ್ನೂ ಇದ್ದಾರೆ ಅಂದ್ರೆ ನಮಗೆ ತುಂಬಾ ಇದಾಗುತ್ತೆ, ಖುಷಿ ಆಗುತ್ತೆ. ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್.